ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ. ಈಗ ಗಂಟೆ ಬಂದ್ಬಿಟ್ಟು 6:15 ಆಯಿತು. ಇವತ್ತಿನ ನನ್ನ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೋಟೀನ್, ಹಾಗೆ ಮಗಳ ಲಂಚ್ ಬಾಕ್ಸ್ ಪ್ರಿಪೇರ್ ಯಾವ ರೀತಿ ಮಾಡ್ತೀನಿ, ಹಾಗೆ ಮಗಳನ್ನ ಯಾವ ರೀತಿ ಸ್ಕೂಲ್ಗೆ ರೆಡಿ ಮಾಡ್ತೀನಿ ಅನ್ನೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಒಮ್ಮೆ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವ್ಲಾಗ್ ಮುಂದುವರಿಯುತ್ತೆ, ವಿಡಿಯೋನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನೀಗ ಬಿಸಿ ನೀರನ್ನ ಕಾಯಿಸ್ಕೊತಾ ಇದ್ದೀನಿ, ಉಗುರು ಬೆಚ್ಚಗಿನ ನೀರನ್ನ. ನಾನು ವಾಕ್ ಎಲ್ಲ ಮುಗಿಸಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸಿ ಇವಾಗ ಫಸ್ಟ್ ನಾನು ನೀರನ್ನ ಕುಡಿಲಿಕ್ಕೋಸ್ಕರ ಕಾಯಿಸ್ಕೊತಾ ಇದ್ದೀನಿ. ಹಾಗೆ ರೈಸಿಗೆ ಇಡ್ತಾ ಇದ್ದೀನಿ. ಟಿಫನ್ ಮಾಡಬೇಕಲ್ಲ ಬೆಳಗ್ಗೆ, ಬ್ರೇಕ್ಫಾಸ್ಟ್ಗೋಸ್ಕರ ಅನ್ನಕ್ಕೆ ಇಡ್ತಾ ಇದ್ದೀನಿ. ಲೆಮನ್ ರೈಸ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ರೈಸ್ಗೆ. ನೀರು ಸಹ ಬಿಸಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಬಿಸಿಯಾಗ್ಬಿಡ್ತು. ಸ್ವಲ್ಪ ಆರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ನೀರನ್ನು ಒಂದರಿಂದ ಒಂದಕ್ಕೆ ಎತ್ತು ಇದ್ದರೆ ಬೇಗ ನೀರು ಆರುತ್ತೆ. ಇನ್ನೂ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಅದನ್ನು ಹಾಗೆ ಬಿಟ್ಬಿಟ್ಟು ಈಗ ಮಗಳಿಗೆ ಸ್ನ್ಯಾಕ್ಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಕಾರ್ನ್ ತೊಗೊಂಡಿದ್ದೀನಿ ಹಸಿದು. ನಿಜಕ್ಕೂ ಇದು ತುಂಬಾ ಮಕ್ಕಳಿಗೆ ಒಳ್ಳೆಯದು. ಇದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಮಗಳಿಗೆ ಸ್ನ್ಯಾಕ್ಸಿಗೆ ಹಾಕ್ಕೊಡ್ತಾ ಇದ್ದೀನಿ ಬಾಕ್ಸ್ಗೆ. ಸ್ಕೂಲಲ್ಲಿ ಜಂಕ್ ಫುಡ್ ಆಗಲಿ ಕೇಕು ಈ ರೀತಿ ಪದಾರ್ಥನ ತರೋಗಿಲ್ಲ ಅಂತ ಹೇಳಿದ್ದಾರೆ. ಫ್ರೂಟ್ಸು ವೆಜಿಟೇಬಲ್ಸು ಈ ರೀತಿ ಮಾತ್ರ ತೊಗೊಂಡೋಗ್ಬೇಕು ಸ್ನ್ಯಾಕ್ಸ್ಗೆ. ಸೊ ಈಗ ತಣ್ಣಗಾಗಿದೆ ಸ್ವಲ್ಪ. ಜಸ್ಟ್ ಒಂದು 3 to 4 ಡ್ರಾಪ್ ಅಷ್ಟು ಮಾತ್ರ ಹಾಕ್ಕೊಳ್ತೀನಿ. ನಾನು ಇದಕ್ಕೆ ಹನಿ ಆ್ಯಡ್ ಮಾಡಲ್ಲ. ಹನಿ ಆ್ಯಡ್ ಮಾಡಿದ್ರೆ ನನಗೆ ತುಂಬ ಉಷ್ಣ ಜಾಸ್ತಿ ಆಗುತ್ತೆ. ಸೊ ನನಗೆ ಹೆಲ್ತ್ ಅಪ್ಸೆಟ್ ಆಗೋ ಥರ ಆಗುತ್ತೆ. ಅದರಿಂದ ಜಸ್ಟ್ ನಾನು ಲೆಮನ್ನ ಒಂದು 4-5 ಡ್ರಾಪ್ಸ್ ಅಷ್ಟು ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಹಾಕಿದ್ರು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸೊ ನನ್ನ ಡೆಲಿವರಿ ನಂತರ ನಾನು ತುಂಬಾ ದಪ್ಪ ಇದ್ದೆ. ಇತ್ತೀಚೆಗೆ ಸ್ವಲ್ಪ ನನ್ನ ಬಾಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಡಯಟ್ ಮಾಡ್ತಾಯಿದ್ದೀನಿ ಲೈಟಾಗಿ. ನೀರು ಸ್ವಲ್ಪ ಬಿಸಿ ಇರೋದ್ರಿಂದ ಈ ರೀತಿ ಕುಡಿತಾ ಇದ್ದೀನಿ ನಿಧಾನವಾಗಿ. ಸೊ ನನ್ನ ಡಯಟ್ ಜೊತೆಗೂ ಕೆಲಸಗಳನ್ನು ಸಹ ಮಾಡ್ಕೊತಾ ಇದ್ದೀನಿ. ಅದೇ ಬೌಲಲ್ಲಿ ನಾನೀಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಕಾರ್ನ. ಒಂದು ಕಡೆ ರೈಸ್ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಫಸ್ಟು ಕಾಫಿ ಟೀ ಕುಡಿಯೋದಕ್ಕಿಂತ ಫಸ್ಟು ಈ ರೀತಿ ಕುಡಿದ್ಬಿಟ್ಟು ಅದಾದಮೇಲೆ ಒಂದು 1/2 hour 1 hour ಆದಮೇಲೆ ಬೇರೆ ಏನಾದರೂ ನಮ್ಮ ದೇಹಕ್ಕೆ ತಗೋಬೋದು. ಖಂಡಿತ ಇದು ಒಳ್ಳೆ ಎಫೆಕ್ಟ್ ಕೊಡುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಇದ್ರ ಜೊತೆ ಬೆಳಗ್ಗೆನೇ ನೈಟು ಒಂದು 5 to 6 ಬಾದಾಮಿ ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ತಿನ್ನೋದ್ರಿಂದನೂ ಸಹ ಬಾಡಿಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಸೊ ನಾನು ಅದನ್ನೆಲ್ಲ ಇನ್ನಷ್ಟು ಫಾಲೋ ಮಾಡಲ್ಲ, ಜಸ್ಟ್ ಇದನ್ನು ಮಾತ್ರ ಫಾಲೋ ಮಾಡ್ತೀನಿ. ಈಗ ನಾನು ಲೆಮನ್ ರೈಸ್ಗೋಸ್ಕರ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆನಿಯನ್ನ ಕಟ್ ಮಾಡಿಡ್ತಾ ಇದ್ದೀನಿ. ಮಗಳನ್ನ ಸ್ನಾನಕ್ಕೆ ಕಳಿಸಿದ್ದೀನಿ. ತಲೆ ಸ್ನಾನ ಮಾತ್ರ ನಾನು ಮಾಡಿಸ್ತೀನಿ. ಬರೀ ಮೈ ಸ್ನಾನ ಮಾಡೋ ದಿನ ಅವಳೇ ಎಲ್ಲ ರೆಡಿ ಆಗ್ತಾಳೆ. ಗಂಟೆ ಬಂದ್ಬಿಟ್ಟು ಈಗ 7:35 ಆಗಿದೆ.
ಸೊ ಮಾರ್ನಿಂಗ್ ಅಂತೂ ತುಂಬಾ ಬ್ಯುಸಿ ಇರ್ತೀನಿ. ಅದಾದಮೇಲೆ ಮಗಳನ್ನ ಸ್ಕೂಲ್ಗೆಲ್ಲ ಕಳಿಸಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಅಷ್ಟೆಲ್ಲ ಏನು ಕೆಲಸ ಇರಲ್ಲ. ಸೊ ಜೋಳಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ಸೇರಿಸಿರಲಿಲ್ಲ. ಅಷ್ಟರಲ್ಲಿ ಅನ್ನನೂ ಸಹ ಹೋಗ್ತಾಯಿದೆ. ಕುಕ್ಕರಲ್ಲಿ ಅನ್ನ ಮಾಡ್ತಾಯಿಲ್ಲ ನಾನು, ಸ್ವಲ್ಪ ತಪ್ಪಲೆಯಲ್ಲೇ ಮಾಡ್ತಾಯಿದ್ದೀನಿ, ಪಾತ್ರೆಯಲ್ಲಿ. ಸೊ ಎಲ್ಲ ಹೆಚ್ಕೊಂಡಾಗಿದೆ. ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಹಾಗೆ ವಾಟರ್ ಬಾಟ್ಲನ್ನ ತೊಳೆದ್ಬಿಟ್ಟು ಬಾಟ್ಲಿಗೆ ನೀರು ತುಂಬ್ತಾಯಿದ್ದೀನಿ. ವಾಟರ್ ಬಾಟ್ಲು ತೊಳೆಯೋಕ್ಕೆ ಬೆಸ್ಟ್ ಟಿಪ್ಸ್ ಅಂತೇಳಿದ್ರೆ ಸಾಲ್ಟನ್ನು ಆ್ಯಡ್ ಮಾಡಿಬಿಟ್ಟು ಬಾಟ್ಲನ್ನು ತೊಳೆದ್ರೆ ಕ್ಲೀನ್ ಆಗುತ್ತೆ ಬಾಟ್ಲು. ಜೊತೆಗೆ ಬೇಕಿಂಗ್ ಸೋಡಾ ಇದ್ದರೆ ಬೇಕಿಂಗ್ ಸೋಡಾ ಹಾಕಿ ತೊಳೆದ್ರೂ ಅಷ್ಟೇ ಯಾವುದೇ ಬ್ಯಾಕ್ಟೀರಿಯಾಸ್ ಇರಲ್ಲ. ಅದರಲ್ಲಿ ಪಾಚಿ ಥರ ಏನಾದರೂ ಕಟ್ಟಿದರೂ ಸಹ ನೀಟಾಗಿ ಹೋಗುತ್ತೆ. ಎವ್ರಿಡೇ ಈ ರೀತಿ ಬಾಟಲ್ ತೊಳೆಯೋದ್ರಿಂದ ಮಕ್ಳಿಗೂ ಸಹ ಒಳ್ಳೆಯದು. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ನಾವು ನೀಟಾಗಿ ಹೈಜಿನಿಕ್ ಆಗಿ ಇರಬೇಕಾಗುತ್ತೆ, ಮಕ್ಕಳನ್ನ ಇಡಬೇಕಾಗುತ್ತೆ. ವಾಟರ್ ಬಾಟ್ಲು ಸಹ ಫಿಲ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಜೋಳನೂ ಸಹ ಬೆಂದಿದೆ. ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದರೆ ಮಾರ್ನಿಂಗು ಮಗಳನ್ನ ಆಮೇಲೆ ರೆಡಿ ಮಾಡ್ತೀನಿ. ಸೊ ಅಷ್ಟರಲ್ಲಿ ಅನ್ನನೂ ಸಹ ರೆಡಿ ಆಯಿತು. ಪಾತ್ರೆಯಲ್ಲಿ ಮಾಡಿದರೆ ಒಂದು 15 to 20 ಮಿನಿಟ್ಸ್ ಅಷ್ಟು ಹಿಡಿಯುತ್ತೆ. ಕುಕ್ಕರಲ್ಲಿ ಮಾಡಿದರೆ ಜಸ್ಟ್ 10 ಮಿನಿಟ್ಸ್ 7 ಮಿನಿಟ್ಸಿಗೆಲ್ಲ ಆಗೋಗುತ್ತೆ. ಕುಕ್ಕರನ್ನು ತಿನ್ನೋಕ್ಕೆ ನಾನು ಅಷ್ಟೊಂದು ಇಷ್ಟಪಡಲ್ಲ, ಅದರಿಂದ ನಾನು ತಪ್ಪಲೆಯಲ್ಲೇ ಮಾಡ್ತೀನಿ. ಸೊ ಆಯಿಲ್ನೂ ಸಹ ಕಡಿಮೆಯಾಗಿ ಹಾಕ್ತೀನಿ ನಾನು. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಹಾಗೆ ಕಡಲೆಬೀಜ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೀಜ. ಹಾಗೆ ಒಂದು 2 ಟೀ ಸ್ಪೂನಷ್ಟು ಕಡಲೆಬೇಳೆ, 2 ಹಸಿರು ಮೆಣಸಿನಕಾಯಿ, 1 ದಪ್ಪ ಸೈಜಿನ ಈರುಳ್ಳಿ, ಹಾಗೆ ಒಂದು 10 ಎಸಳಷ್ಟು ಕರಿಬೇವನ್ನು ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಬರೋಗಂಟ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ತೆಂಗಿನಕಾಯಿನ ಸೇರಿಸ್ತಾಯಿದ್ದೀನಿ. ತೆಂಗಿನಕಾಯಿ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಅಷ್ಟು ಫ್ರೈ ಮಾಡಬೇಕು ತೆಂಗಿನಕಾಯಿನ. ಒಳ್ಳೆ ಟೇಸ್ಟ್ ಬರುತ್ತೆ ಲೆಮನ್ ರೈಸ್ಗೆ. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ರೈಸ್ ಸೇರಿಸ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 8 o'clock ಅಷ್ಟು ಆಗೋಯ್ತು. ಸೊ ನನ್ನ ಟಿಫನ್ನು ಸಹ ರೆಡಿ ಆಗ್ತಾಯಿದೆ. ಜಸ್ಟ್ ಲಾಸ್ಟ್ ಫೈನಲ್ಲಿ ಲೆಮನ್ ಆ್ಯಡ್ ಮಾಡಿದ್ರೆ ಟಿಫನ್ನು ಸಹ ಫೈನಲಾಗಿ ರೆಡಿ ಆಗುತ್ತೆ. ಲೆಮನ್ ಏನು ನಾನು 2 ಡ್ರಾಪ್ಸ್ ತೊಗೊಂಡು ಒಂದು ಇಟ್ಟಿದ್ದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನಿಮಗೆ ಹುಳಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಲೆಮನ್ ಸೇರಿಸ್ಬೋದು. ತುಂಬ ಹುಳಿ ತಿಂತಾಯಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಹುಳಿನ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ನಾನು. ಎಷ್ಟು ಬೇಕಾಗುತ್ತೆ ಅಷ್ಟೇ. ಮಗಳ ಲಂಚ್ ಬಾಕ್ಸು ಸಹ ರೆಡಿ ಆಯಿತು. ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಕ್ಸ್ ಕೊಡೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಇದು ಸ್ನ್ಯಾಕ್ಸ್ಗೋಸ್ಕರ ನಾನು ಕೊಡ್ತಾಯಿದ್ದೀನಿ. ಅದು ತಣ್ಣಗಾದ್ಮೇಲೆ ಹಾಕ್ತಾಯಿದ್ದೀನಿ. ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಬಾರ್ದು. ಸೊ ವಾಟರ್ ಬಾಟಲ್
ಸ್ನ್ಯಾಕ್ಸ್ ಬಾಕ್ಸ್ ಆ್ಯಂಡ್ ಲಂಚ್ ಬಾಕ್ಸ್ 3 ಸಹ ರೆಡಿಯಾಗಿದೆ. ಅದಕ್ಕೆ ಒಂದು ಸ್ಪೂನ್ನು ಸಹ ಇಡ್ತಾ ಇದ್ದೀನಿ. ಒಂದು ಸ್ಪೂನ್ ಮತ್ತು ಒಂದು ನ್ಯಾಪ್ಕಿನ್ ಇಡ್ತಾ ಇದ್ದೀನಿ. ಸೊ ಫೈನಲಿ ಲಂಚ್ ಬಾಕ್ಸ್ ರೆಡಿ ಆಯಿತು. ಸೊ ಅರ್ಧಕ್ಕೆ ಕಸ ಗುಡಿಸ್ತಾ ಇದ್ದೀನಿ. ಮಗಳು ಅಷ್ಟೊತ್ತಿಗೆ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಫೇಸ್ಗೆ ರೆಡಿ ಆಗ್ತಾ ಇದ್ದಾಳೆ ಮಗಳು. ನಮ್ಮದು ಪುಟ್ಟು ಮನೆಯಾಗಿರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೊತಾ ಇದ್ದೀನಿ. ಇಷ್ಟರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಇದ್ದೀವಿ. ಸೊ ಬೆಂಗಳೂರಿನಂಥ ಊರುಗಳಲ್ಲಿ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡೇ ಇರಬೇಕಾಗುತ್ತೆ. ಈಗ ನಾನು ಮಗಳಿಗೆ ತಲೆ ಬಚ್ತಾ ಇದ್ದೀನಿ. 2 ಪೋನಿ ಹಾಕಬೇಕು ಸ್ಕೂಲ್ಗೆ. ಡೈಲಿ 2 ಜಡೆ ಹಾಕಬೇಕು. ಸಿಂಗಲೆಲ್ಲ ಹಾಕ್ಕೊಂಡು ಹೋಗಾಗಿಲ್ಲ. ನನ್ನ ಮಗಳು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಅವಳಿಗೆ 9 years old. ಕಸನೆಲ್ಲ ಗುಡಿಸಿದ್ದೀನಿ ಅಷ್ಟೇ, ಇನ್ನು ಎತ್ತಾಕಿಲ್ಲ. ಟೈಮ್ ಆಗುತ್ತೆ ಈಗ. ಆಮೇಲೆ ಮತ್ತೆ ಗುಡಿಸ್ಬಿಟ್ಟು ಎತ್ತಾಕ್ತೀನಿ. ಈಗ ಟಿಫನ್ನ ತಿನ್ನಿಸ್ತಾ ಇದ್ದೀನಿ. ಮಗಳು ಶೂಸ್ ಹಾಕ್ಕೊತಾ ಇದ್ದಾಳೆ. ಎಷ್ಟೇ ಫಾಸ್ಟಾಗಿ ಮಾಡೋಕ್ಕೋದ್ರೂ ಸಹ ಟೈಮ್ ಆಗೇ ಬಿಡುತ್ತೆ. ಗಂಟೆ ಬಂದ್ಬಿಟ್ಟು 8:30 ಆಗೋಕ್ಕಾಯಿತು. 8:45ಗೆ ಸ್ಕೂಲಲ್ಲಿ ಇರಬೇಕಾಗುತ್ತೆ ನಾವು. ನನ್ನ ಮಗಳು ರೆಡಿಯಾಗಿದ್ದಾಳೆ. ಈಗ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ರೆ ನನ್ನ ಕೆಲಸನೂ ಮುಗಿಯುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಬಟನ್ ಪ್ರೆಸ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.